ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 69, ಪುಟ ಸಂಖ್ಯೆ 397. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಇಷ್ಟೊಂದು ದೊಡ್ಡ ಬೆಟ್ಟವನ್ನು ಗುರುದೇವರು ಹತ್ತುವುದು ಅಸಂಭವವೆಂದು ನಾನು ಯೋಚಿಸುತ್ತಿದ್ದೆ. ಅವರಿಗೆ ಸರಿಯಾಗಿ ನಿಲ್ಲಲು ಆಗದಿರುವಾಗ ಆ ಬೆಟ್ಟವನ್ನು ಏರುವುದಾದರೂ ಹೇಗೆ? ಆ ಬೆಟ್ಟವನ್ನು ಏರಲು ನಾವು ಯಾವ ಮಾರ್ಗದ ಮೂಲಕ ಹೋಗಬೇಕಾದೀತು? ನಾವೇನು ಮಾಡುವುದು? ಏನು ಮಾಡಬೇಕೆಂದು ನನಗೆ ತೋಚಲಿಲ್ಲ. ನಾನು ಬಿದಿರಿನ ಬುಟ್ಟಿಯನ್ನು ತಯಾರಿಸಬೇಕು. ಅವರನ್ನು ಅದರಲ್ಲಿ ಕುಳ್ಳಿರಿಸಿ ನಿಧಾನವಾಗಿ ಅದನ್ನು ಬೆಟ್ಟದ ತುದಿಗೆ ಎಳೆಯುತ್ತಾ ಹೋಗಬೇಕೆಂದು ಮೊದಲು ಯೋಚನೆ ಮಾಡಿದೆ. ಆ ಬೆಟ್ಟವನ್ನು ಹತ್ತಲು ಮಾರ್ಗವೇ ಇಲ್ಲದಿರುವಾಗ ಇದು ಸಾಧ್ಯವೆಂದು ಅನ್ನಿಸಲಿಲ್ಲ. ಹಾಗೆಯೇ ಅಲ್ಲಿ ಏರು ತಗ್ಗುಗಳಿಲ್ಲದ ದಾರಿಯೂ ಇರಲಿಲ್ಲ. ಪೊದೆಗಳನ್ನು ಮುಳ್ಳುಗಳನ್ನು ಸರಿಸುತ್ತಾ ದಾರಿ ಮಾಡಿಕೊಂಡು ಹೋಗಬೇಕಾಗಿತ್ತು. ಆ ಬೆಟ್ಟದಲ್ಲಿ ಕಾಡು ಎಷ್ಟು ದಟ್ಟವಾಗಿತ್ತೆಂದರೆ ಸರಿಯಾದ ದಿಕ್ಕಿನಲ್ಲಿ ಹೋಗುವುದು ಕಷ್ಟವಾಗಿತ್ತು. ಸುರಕ್ಷಿತವಾಗಿ ಆ ಗುರುವಿನ ಸ್ಥಾನಕ್ಕೆ ಗುರುದೇವರನ್ನು ತಲುಪಿಸುವುದಾದರೂ ಹೇಗೆಂದು ನನಗೆ ತೋಚಲಿಲ್ಲ. ಇದಕ್ಕಾಗಿಯೇ ಕೆಲವು ದಿನಗಳ ಹಿಂದೆ ನನ್ನನ್ನು ಆ ಸ್ಥಳಕ್ಕೆ ಯಾತ್ರೆ ಮಾಡಿಸಿದ್ದರು. ಎರಡನೆಯದಾಗಿ ಇದು ಅವರ ಅಂತಿಮ ಯಾತ್ರೆಯಾಗಿದ್ದ ಕಾರಣ ಬರುವಾಗ ನಾನು ಒಬ್ಬನೇ ಹಿಂತಿರುಗಬೇಕಾಗಿತ್ತು. ಇದನ್ನು ಯೋಚಿಸಿದಾಗ ಅಲ್ಲಿ ಹೋಗಲು ನನಗೆ ಹುಮ್ಮಸ್ಸೇ ಇರಲಿಲ್ಲ. ಆದರೂ ನಾನು ನನ್ನ ಗುರುದೇವರ ಆದೇಶವನ್ನು ಪಾಲಿಸಬೇಕಾಗಿತ್ತು. ಹಾಗಾಗಿ ಅದನ್ನು ಪಾಲಿಸಿದೆ. ಯಾವುದೇ ಭಾರವನ್ನು ಮೇಲಕ್ಕೆ ಎಳೆಯುವುದು ಕಠಿಣವಾಗುವುದರಿಂದ ಅವರನ್ನು ಬುಟ್ಟಿಯಲ್ಲಿ ಕುಳ್ಳಿರಿಸಿ ಬೆಟ್ಟಕ್ಕೆ ಎಳೆದುಕೊಂಡು ಹೋಗುವುದು ಕಷ್ಟ. ಸ್ವಲ್ಪ ಸಮಯ ಯೋಚಿಸಿದ ನಂತರ ನಾನು ಕೆಲವು ಹಸಿರು ಬಿದಿರನ್ನು ಕತ್ತರಿಸಿ ಸೀಳಿ ಸಿಗಿದು ಅವುಗಳ ಎಳೆಗಳಿಂದ ಸಿಂಹಾಸನದಂತಹ ಬುಟ್ಟಿಯೊಂದನ್ನು ತಯಾರಿಸಿದೆ. ಆ ಬುಟ್ಟಿಯಲ್ಲಿ ಸಾಲಾಗಿ ಎಲೆಗಳನ್ನು ಇಟ್ಟು ಜೋಡಿಸಿದೆ. ಅದರೊಳಗೆ ಹೂಗಳನ್ನು ಹಾಕಿ ಮೆತ್ತನೆ ಮಾಡಿದೆ. ಆನಂತರ ಬಳ್ಳಿಗಳಿಂದ 2 ಕುಣಿಕೆಗಳನ್ನು ತಯಾರಿಸಿ ಆ ಬುಟ್ಟಿಯ ಮೂಲಕ ಹಾದು ಹೋಗುವಂತೆ ಕಟ್ಟಿದೆ. ಆ ಕುಣಿಕೆಗಳು ನನ್ನ ಹೆಗಲಿನಿಂದ ಇಳಿದು ನೇತಾಡುವಂತೆ ತಯಾರಿಸಿದೆ. ಅವರನ್ನು ಅದರಲ್ಲಿ ಕುಳ್ಳಿಸಿ ಆ ಬುಟ್ಟಿಯನ್ನು ಬೆನ್ನ ಮೇಲೆ ಎತ್ತಿಕೊಂಡು ಮರುದಿನ ಯಾತ್ರೆ ಕೈಗೊಳ್ಳಲು ನಿಶ್ಚಯಿಸಿದೆ. ಆ ರಾತ್ರಿ ನಾನು ನಿದ್ದೆ ಮಾಡಲು ಪ್ರಯತ್ನಿಸಿದೆ. ಆದರೆ ರಾತ್ರಿಯಿಡೀ ನಿದ್ದೆ ಬರಲಿಲ್ಲ. ನಂತರ ಬೆಳಗ್ಗೆ ಎದ್ದು ನೋಡಿದಾಗ ಗುರುದೇವರು ಆಗಲೇ ಕಣ್ಣು ಬಿಟ್ಟಿದ್ದರು. ಅವರನ್ನು ಏಳಿಸಿ ಕೂರಿಸಿದೆ. ಅವರು ಸ್ವಲ್ಪ ಧ್ಯಾನ ಮಾಡಿ ಪೃಥ್ವಿ ಮಾತೆಗೆ ನಮಸ್ಕಾರ ಮಾಡಿದರು. ಕಳೆದ 70 ವರ್ಷಗಳಿಂದ ಆ ದ್ವೀಪದಲ್ಲಿ ಇದ್ದುದರಿಂದ ತಾವು ವಾಸಿಸುತ್ತಿದ್ದ ಕುಟೀರದ ವಾಸ್ತು ದೇವತೆಗಳಿಗೆ ನಮಸ್ಕರಿಸಿದರು. ಕೊನೆಗೆ ಇಡೀ ಕುಟೀರದೊಳಗೆ ದೃಷ್ಟಿ ಹಾಯಿಸಿ ನೋಡಿ ಇನ್ನು ಹೊರಡಲು ತಾವು ಸಿದ್ಧರಾಗಿರುವಂತೆ ತಲೆ ಅಲ್ಲಾಡಿಸಿ ಸೂಚಿಸಿದರು. ನಾನು ಹೊರಗಡೆ ಯಾವ ಬುಟ್ಟಿಯನ್ನು ತಯಾರು ಮಾಡಿ ಇಟ್ಟಿದ್ದೇನೋ ಅದನ್ನು ಒಳಗೆ ತಂದು ಹೇಳಿದೆ. ನಾನು ಒಂದು ಯೋಜನೆಯನ್ನು ಮಾಡಿರುವೆ. ತಾವು ಈ ಬುಟ್ಟಿಯಲ್ಲಿ ಕುಳಿತುಕೊಳ್ಳಿ. ನಾನು ನಿಮ್ಮನ್ನು ಬೆನ್ನ ಮೇಲೆ ಇರಿಸಿಕೊಂಡು ನಡೆಯುವೆ. ತಾವು ತಮ್ಮ 2 ಕೈಗಳಿಂದ ನನ್ನ ಕುತ್ತಿಗೆಯನ್ನು ಹಿಂದಿನಿಂದ ಹಿಡಿದುಕೊಳ್ಳಿ. ದಾರಿಯಲ್ಲಿ ಏನಾದರೂ ತೊಂದರೆಯಾದರೆ ನನಗೆ ತಿಳಿಸಿ, ನಾನು ನಿಲ್ಲುವೆ. ಗುರುದೇವರೆಂದರು,
ಈಗ ನನ್ನ ಇಡೀ ಶರೀರವನ್ನು ನಿನ್ನ ರಕ್ಷಣೆಯಲ್ಲಿ ಇಡುತ್ತಿದ್ದೇನೆ. ನಿನಗೆ ಇಚ್ಛೆ ಬಂದ ಹಾಗೆ ಮಾಡು. ನನ್ನ ಗುರು ನಿನ್ನ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟಿದ್ದಾರೆ. ನಾನು ಕೂಡ ನಿನ್ನ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟಿದ್ದೇನೆ. ನೀನು ಏನು ಯೋಚಿಸಿರುವೆಯೋ ಅದು ಸರಿಯಾಗಿಯೇ ಇರುತ್ತದೆ. ನಿನಗೆ ಈ ಯಾತ್ರೆಯಲ್ಲಿ ಸಹಯೋಗ ನೀಡಲು ನಾನು ತಯಾರಾಗಿದ್ದೇನೆ. ನಂತರ ನಾನು ಗುರುದೇವರನ್ನು ಎತ್ತಿ ಆ ಆಸನದಲ್ಲಿ ಕುಳ್ಳಿರಿಸಿ ಅವರನ್ನು ನನ್ನ ಬೆನ್ನ ಮೇಲೆ ಹೊತ್ತುಕೊಂಡೆ. ಗುರುದೇವರ ಮಹಾಯಾತ್ರೆ ಪ್ರಾರಂಭವಾಯಿತು. ಅವರು ಎಷ್ಟು ತೆಳ್ಳಗಾಗಿ ಬಿಟ್ಟಿದ್ದರೆಂದರೆ ನನಗೆ ಅವರು ಭಾರವೆನಿಸಲಿಲ್ಲ, ಅಥವಾ ನನಗೆ ಅವರ ಮೇಲಿನ ಪ್ರೀತಿ ಸ್ನೇಹಗಳಿಂದಾಗಿಯೋ ನನಗೆ ಅವರ ಭಾರದ ಅನುಭವವೇ ಆಗುತ್ತಿರಲಿಲ್ಲ. ನಾವಿಬ್ಬರು ಕುಟೀರದಿಂದ ಹೊರಗೆ ಬಂದಾಗ ವೃಕ್ಷಗಳೆಲ್ಲ ನಮಗೆ ಸ್ವಾಗತ ಮಾಡಲು ಕಾಯುತ್ತಿರುವಂತೆ ಕಂಡವು. ಪಕ್ಷಿಗಳೆಲ್ಲವೂ ಅಲ್ಲಿ ಕುಳಿತಿದ್ದವು. ಅವೆಲ್ಲ ಮೌನವಾಗಿದ್ದವು. ಹೂಗಳೆಲ್ಲವೂ ಅರಳುತ್ತಿದ್ದವು, ಆದರೆ ತಲೆಬಾಗಿಕೊಂಡಂತೆ ಇದ್ದವು. ಇಡೀ ಪ್ರಕೃತಿಯೇ ಗುರುದೇವರಿಗೆ ವಿದಾಯ ಹೇಳಲು ನಿಂತಂತಿತ್ತು. ಗುರುದೇವರು ತಮ್ಮ ಕೈಯಾರೆ ನೆಟ್ಟ ವೃಕ್ಷಗಳು ಇವತ್ತು ಅವರ ಮಹಾಯಾತ್ರೆಯ ಮೂಕ ದರ್ಶಕರಾಗಿದ್ದವು. ಗುರುದೇವರ ಸಾನ್ನಿಧ್ಯದಲ್ಲಿ ಹುಟ್ಟಿ ಬೆಳೆದ ಪಕ್ಷಿಗಳು ತಮ್ಮ ಮರಿಗಳೊಂದಿಗೆ ನಿಂತುಕೊಂಡು ಗುರುದೇವರ ಅಂತಿಮ ದರ್ಶನವನ್ನು ಪಡೆಯುತ್ತಿದ್ದವು. ನಾವಿಬ್ಬರು ಭಾರವಾದ ಹೃದಯದಿಂದ ಅವರೆಲ್ಲರನ್ನು ಬೀಳ್ಕೊಟ್ಟೆವು. ನಮಗೆ ನಡೆಯಲು ಸಾಧ್ಯವಿದ್ದರೆ ಈ ಮಹಾಯಾತ್ರೆಯಲ್ಲಿ ನಾವು ಶಾಮೀಲಾಗುತ್ತಿದ್ದೆವು ಎಂದು ವೃಕ್ಷಗಳು ಹೇಳುತ್ತಿರುವಂತೆ ಅನಿಸುತ್ತಿತ್ತು. ನಾವು ನಿಧಾನವಾಗಿ ನಡೆಯುತ್ತಾ ಸೀದಾ ಆ ಬೆಟ್ಟವನ್ನು ಏರುವ ಭಾಗಕ್ಕೆ ಬಂದು ತಲುಪಿದೆವು. ಆ ಬೆಟ್ಟವನ್ನು ಸುತ್ತು ಹಾಕುತ್ತಾ ವರ್ತುಲ ಪಥದಲ್ಲಿ ಏರುವ ನಿರ್ಣಯ ಕೈಗೊಂಡೆವು. ಈ ಪಥ ಬಹಳ ದೀರ್ಘವಾಗಿದ್ದರೂ ಸುರಕ್ಷಿತ ಹಾಗೂ ಸುಲಭವಾಗಿತ್ತು. ನಾನು ತುದಿಯಲ್ಲಿ ಚೂಪಾಗಿ ಕೆತ್ತಿ ತಯಾರು ಮಾಡಿದ 2 ಬಿದಿರು ಕೋಲುಗಳನ್ನು ನನ್ನ 2 ಕೈಗಳಲ್ಲಿ ಹಿಡಿದುಕೊಂಡೆ. ಆ ಕೋಲುಗಳಿಂದ ಎದುರಾದ ಪೊದೆಗಳನ್ನು ಸರಿಸುತ್ತಾ ಮುಂದೆ ಸಾಗಿದೆ. ಅಲ್ಲಿ ಮಾರ್ಗವೇ ಇಲ್ಲದ ಕಾರಣ ಮಾರ್ಗವನ್ನು ಮಾಡುತ್ತಾ ನಡೆದೆ. ನಾವು ನಿಧಾನವಾಗಿ ಸಾಗಿದೆವು. ನಾನು ಆಗಾಗ್ಗೆ ಗುರುದೇವರನ್ನು, ಗುರುದೇವ, ಯಾವುದೇ ತೊಂದರೆ ಇಲ್ಲ ತಾನೇ ಎಂದು ಕೇಳುತ್ತಿದ್ದೆ. ಅವರು ಏನೂ ಇಲ್ಲ, ಎಲ್ಲ ಸರಿಯಿದೆ, ನಡಿ ಎನ್ನುತ್ತಿದ್ದರು. ಹೀಗೆ ನಾವು ನಿಧಾನವಾಗಿ ಸಾಗಿದೆವು. ನಾವು ಬೆಳಗ್ಗಿನಿಂದಲೇ ನಡೆಯುತ್ತಿದ್ದೆವು. ಆದರೆ ಈಗ ಸೂರ್ಯ ಬಹಳ ಮೇಲೆ ಏರಿದ್ದ. ವಿಶ್ರಾಂತಿ ಪಡೆದುಕೊಳ್ಳುವ ಉದ್ದೇಶದಿಂದ ನಡಿಗೆಯನ್ನು ನಿಲ್ಲಿಸಿ ಗುರುದೇವರನ್ನು ಒಂದು ಎತ್ತರವಾದ ಬಂಡೆಕಲ್ಲಿನ ಮೇಲೆ ಇಳಿಸಿ ಅದರ ಚಪ್ಪಟೆ ಭಾಗದಲ್ಲಿ ಕುಳಿತುಕೊಳ್ಳಲು ಸಹಾಯ ಮಾಡಿದೆ. ನಾನು ಅವರ ಕಾಲುಗಳ ಬಳಿ ಕುಳಿತು ವಿಶ್ರಮಿಸಿದೆ. ನಾನು ಬಹಳವಾಗಿ ಬೆವರಿದ್ದೆ. ನಾನು ನನ್ನ ಬಟ್ಟೆಗಳನ್ನೆಲ್ಲ ಕುಟೀರದಲ್ಲಿ ತೆಗೆದಿಟ್ಟು ಕೇವಲ 2 ಬಾಳೆ ಎಲೆಗಳನ್ನು ನನ್ನ ಸೊಂಟಕ್ಕೆ ಕಟ್ಟಿಕೊಂಡಿದ್ದೆ. ಬೇರೇನೂ ಧರಿಸಿರಲಿಲ್ಲ. ಹತ್ತಿ ಬಟ್ಟೆಗಳನ್ನು ತೊಟ್ಟು ಏಕೆ ಈ ಮಹಾಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕೆಂಬುದು ನನ್ನ ಭಾವನೆಯಾಗಿತ್ತು. ನನ್ನ ಬಾಲ್ಯದಲ್ಲಿ ನನ್ನ ಅಜ್ಜಿ ನಗ್ನನಾಗಿ ಪೂಜೆ ಮಾಡಲು ಹೇಳುತ್ತಿದ್ದಳು. ಈ ದಿನ ಅದನ್ನೇ ಮಾಡಿದೆ. ಗುರುದೇವರ ಕಡೆ ನೋಡಿದೆ. ಅವರ ಕಂಕುಳನ್ನು ಬಿದಿರಿನ ಪಟ್ಟಿಗಳು ಒತ್ತಿ ಗಾಯಗೊಂಡಂತಿತ್ತು. ಒಂದು ಕಡೆ ಕೆಂಪಾದ ಕಲೆ ಇತ್ತು. ಆದ್ದರಿಂದ ಮುಂದೆ ನಡೆಯುವಾಗ ಬುಟ್ಟಿಯ ಭಾಗ ಅಲ್ಲಿ ತಾಗಬಾರದೆಂದು ಸ್ವಲ್ಪ ಎಲೆಗಳನ್ನು ಹೆಕ್ಕಿ ಆ ಭಾಗದಲ್ಲಿ ಇರಿಸಿದೆ. ಅವರಿಗೆ ಅಲ್ಲಿ ಬಿದಿರು ಒತ್ತಿ ಗಾಯವಾದದ್ದು ಗೊತ್ತೇ ಆಗಿರಲಿಲ್ಲ. ಅವರಿಗೆ ಶರೀರದ ಅರಿವೇ ಇರಲಿಲ್ಲ. ಹಾಗಾಗಿ ನಾನು ಅವರ ಶರೀರದ ಮೇಲೆ ಹೆಚ್ಚು ಧ್ಯಾನವಿಡುವ ಅವಶ್ಯಕತೆ ಇತ್ತು. ನಾನು ಅವರನ್ನು ಕೇಳಿದೆ, ತಮಗೆ ಗೊತ್ತೇ ಆಗಲಿಲ್ಲವೇ? ಅವರು ಹೇಳಿದರು, ಧ್ಯಾನ ಮಾಡಿದಾಗ ವಿಚಾರಗಳ ಅರಿವೇ ಇರುವುದಿಲ್ಲ, ಹಾಗೆ ಶರೀರದ ಕಡೆ ಚಿತ್ತ ಹೋಗುವುದಿಲ್ಲ. ಹಾಗಿರುವಾಗ ಶರೀರದ ಅರಿವಾಗಲು ಹೇಗೆ ಸಾಧ್ಯ? ನಿಧಾನವಾಗಿ ಶರೀರವು ಅತಿ ಸೂಕ್ಷ್ಮವಾಗಿ ಸಂವೇದನಾಶೀಲವಾಗುವುದರಿಂದ ಶರೀರ ಅತಿ ನಾಜೂಕಾಗಿ ಬಿಡುತ್ತದೆ.
ಶರೀರ ತನ್ನ ಈ ಸರ್ವಶ್ರೇಷ್ಠ ಸ್ಥಿತಿಯಲ್ಲಿರುವಾಗ ಬಹಳ ನಯವಾಗಿರುತ್ತದೆ. ಆ ನಾಜೂಕಿನ ಸ್ಥಿತಿ ಗುಲಾಬಿ ಹೂವಿನ ರೀತಿ ಇರುತ್ತದೆ. ಗುಲಾಬಿಯು ಗಿಡದಲ್ಲಿ ಇರುವಾಗ ಅದು ಆ ಗಿಡದ ಸರ್ವಶ್ರೇಷ್ಠ ಭಾಗವಾಗಿರುತ್ತದೆ. ಗುಲಾಬಿ ಹೂವು ಗಿಡದ ಭಾಗಗಳಲ್ಲೇ ಎಲ್ಲಕ್ಕಿಂತ ನಾಜೂಕಾಗಿರುವುದರಿಂದ ಸಾಧಾರಣ ಗಾಳಿಯು ಆ ಗುಲಾಬಿ ಹೂವಿನ ದಳಗಳನ್ನು ಉದುರಿಸಿಬಿಡುತ್ತದೆ. ಆದರೆ ಗಾಳಿ ಗಿಡದ ಕೊಂಬೆ ಅಥವಾ ಇತರ ಮುಳ್ಳುಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಗುಲಾಬಿ ಹೂವು ಅತಿ ನಾಜೂಕಾದ ಕಾರಣ ಆ ಹೂವು ಮುರಿದುಕೊಳ್ಳುವ, ದಳಗಳು ಉದುರಿ ಬೀಳುವ ಅಪಾಯ ಇದ್ದೇ ಇರುತ್ತದೆ. ಆದ್ದರಿಂದ ನಾವು ಹೂತೋಟದಲ್ಲಿ ಗುಲಾಬಿಗೆ ವಿಶೇಷ ಗಮನವನ್ನು ಕೊಡಬೇಕು. ಗುಲಾಬಿಯ ಸುಗಂಧದ ಅನುಭವ ಪಡೆಯಲು ಅದನ್ನು ಕಿತ್ತು ಕೈಯಲ್ಲಿ ಹಿಡಿದುಕೊಂಡು ಅನುಭವಿಸುವ ಅವಶ್ಯಕತೆ ಇಲ್ಲ. ಅದು ಗಿಡದಲ್ಲಿ ಇದ್ದಾಗಲೂ ಅದರ ಸುವಾಸನೆಯನ್ನು ದೂರದಿಂದಲೇ ಅನುಭವಿಸಬಹುದು. ಗುಲಾಬಿಯ ಹೂವು ಆತ್ಮಸ್ವರೂಪ ಸ್ಥಿತಿಯನ್ನು ತಲುಪಿದ ಮೇಲೆಯೇ ಸುಗಂಧವನ್ನು ಸೂಸುತ್ತದೆ. ಹಾಗೆಯೇ ಅದು ಅತಿ ಸೂಕ್ಷ್ಮ ಸ್ಥಿತಿಯನ್ನು ತಲುಪುತ್ತದೆ. ಈಗ ನನಗೆ ಈ ಶರೀರದ ಮೇಲೆ ಯಾವುದೇ ಆಕರ್ಷಣೆ ಉಳಿದಿಲ್ಲ. ಈ ಶರೀರ ನನಗೆ ಒಳ್ಳೆಯ ಜೊತೆಗಾರನಾಗಿ ಸೇವೆ ನೀಡಿದೆ. ಈಗ ಅದಕ್ಕೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ಈ ಶರೀರವು ಮೋಕ್ಷವನ್ನು ಪಡೆಯಲು ಸಾಧನವಾಗಿದೆ. ಈ ನಶ್ವರ ಶರೀರದ ಮೂಲಕ ಮೋಕ್ಷವನ್ನು ಪಡೆಯಬಹುದು. ಆದರೆ ಈ ಶರೀರದ ಅರಿವೇ ಮೂಡದ ಹಾಗಿರಲು ಅಭ್ಯಾಸ ಬೇಕಾಗುತ್ತದೆ. ಇದು ಅಭ್ಯಾಸ ಮಾಡುತ್ತಾ ಹೋದ ಹಾಗೆ ಸಾಧ್ಯವಾಗುತ್ತದೆ. ನಾನು ಪುನಃ ಗುರುದೇವರನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಬೆಟ್ಟವನ್ನೇರತೊಡಗಿದೆ. ಈಗ ನಾವು ಬೆಟ್ಟದ ಕಡಿದಾದ ಭಾಗವನ್ನು ತಲುಪಿದ್ದರಿಂದ ನನ್ನ ನಡೆಯುವ ಗತಿ ಕಡಿಮೆಯಾಗತೊಡಗಿತು. ಒಂದು ಕಡೆ ಆ ಏರಬೇಕಾದ ಭಾಗ ಕಡಿದಾಗಿತ್ತು, ಇನ್ನೊಂದೆಡೆ ನಡೆಯಲು ಮಾರ್ಗವಿಲ್ಲದಾಗಿತ್ತು. ನಾನು ದಾರಿ ಮಾಡಿಕೊಂಡು ಮುಂದೆ ಸಾಗಬೇಕಿತ್ತು. ನಾನು ನನ್ನ ಭಾರವನ್ನೆಲ್ಲ ಎಡಕೈಗೆ ಹಾಕಿ ಬಲಕೈಯ ಬಿದಿರು ದೊಣ್ಣೆಯಿಂದ ಪೊದೆಗಳನ್ನು ಕತ್ತರಿಸುತ್ತಾ ದಾರಿ ಮಾಡಿಕೊಂಡು ಮುಂದೆ ಸಾಗಿದೆ. ಯಾವುದೇ ಕೆಲಸವನ್ನು ಜಗ್ಗಿಸಿ ಮಾಡುತ್ತಿರಲಿಲ್ಲ. ಗುರುದೇವರಿಗೆ ಈ ಜಗ್ಗುವಿಕೆಯ ಅನುಭವವಾಗಬಾರದೆಂದು ಮುತುವರ್ಜಿ ವಹಿಸುತ್ತಿದ್ದೆ. ಯಾಕೆಂದರೆ ನಾನು ಗುಲಾಬಿಯಷ್ಟೇ ಸುಕೋಮಲವೂ ನಾಜೂಕಾದ ಶರೀರವನ್ನು ಎತ್ತಿಕೊಂಡು ನಡೆಯುತ್ತಿದ್ದೆ. ಆಗಾಗ್ಗೆ ಅವರನ್ನು ನೆನಪಿಸಿಕೊಂಡು ಬಹಳಷ್ಟು ಜಾಗ್ರತೆ ವಹಿಸುತ್ತಿದ್ದೆ. ಹಾಗೆಯೇ ಗುರುದೇವರ ಶರೀರದಿಂದಾಗಿ ಅಲ್ಲಿ ನನಗೆ ಚಂದನದ ಸುಗಂಧದ ಅನುಭವವೂ ಆಗುತ್ತಿತ್ತು. ಈ ಸುಗಂಧವು ಗುರುದೇವರ ನಾಜೂಕು ಶರೀರವನ್ನು ಆಗಾಗ್ಗೆ ನೆನಪಿಸುತ್ತಿತ್ತು. ಮಾರ್ಗದಲ್ಲಿ ಸದಾ ಶ್ರೀಗಂಧದ ಪರಿಮಳ ನನ್ನೊಂದಿಗೆ ಇರುತ್ತಿತ್ತು. ಸಂಜೆಯಾಗತೊಡಗಿತು. ಸೂರ್ಯ ಮುಳುಗಲು ಪ್ರಾರಂಭಿಸಿದ್ದ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕತ್ತಲಾಗುವುದರಲ್ಲಿತ್ತು. ನಾವು ರಾತ್ರಿ ಅಲ್ಲಿಯೇ ವಿಶ್ರಾಂತಿ ಪಡೆಯಲು ನಿರ್ಣಯಿಸಿದೆವು. ಆ ನಂತರ ನಿಧಾನವಾಗಿ ಅವರನ್ನು ನನ್ನ ಬೆನ್ನ ಮೇಲಿಂದ ಕೆಳಗೆ ಇಳಿಸಿದೆ. ಗುರುದೇವರು ಹೇಳಿದರು, ಮನುಷ್ಯನ ಜೀವನವು ಈ ಬೆಟ್ಟವಿದ್ದಂತೆ. ಜೀವನದಲ್ಲಿ ಒಳ್ಳೆಯ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಲು ಮನುಷ್ಯ ತುಂಬ ಪ್ರಯಾಸ ಪಡಬೇಕಾಗುತ್ತದೆ. ಕೆಳಗೆ ಜಾರುವುದಕ್ಕೆ ಯಾವುದೇ ಪ್ರಯತ್ನವನ್ನು ಮಾಡಬೇಕಿಲ್ಲ. ಬೀಳುವುದು ಒಂದು ಕ್ಷಣದಲ್ಲಿ ಆಗಿಬಿಡುತ್ತದೆ. ಜೀವನದಲ್ಲಿ ಏರುವುದು ಒಂದು ಕ್ಷಣದಲ್ಲಿ ಆಗುವುದಿಲ್ಲ. ಅದಕ್ಕೆ ಅಧಿಕ ಸಮಯ, ಅಧಿಕ ಪ್ರಯತ್ನದ ಅವಶ್ಯಕತೆ ಇದೆ. ಆಧ್ಯಾತ್ಮಿಕ ಸ್ಥಿತಿಯಲ್ಲೂ ಹೀಗೆಯೇ ಇರುತ್ತದೆ. ಆಧ್ಯಾತ್ಮಿಕ ಹಂತದ ಹೊಸ ಹೊಸ ತುದಿಗಳಿಗೆ ತಲುಪಲು ಸತತವಾದ ಪ್ರಯತ್ನಗಳ ಅವಶ್ಯವಿದೆ. ತಲುಪಬೇಕಾದ ಹಂತ ಎತ್ತರವಾದಷ್ಟು ಅಧಿಕವಾದ ಆಧ್ಯಾತ್ಮಿಕ ಅಭ್ಯಾಸದ ಅವಶ್ಯವಿದೆ. ಅಸಾಧ್ಯವಾದಾಗ ಗುರಿಯನ್ನು ತಲುಪಿಸುವ ಆ ಶಕ್ತಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಈಗ ನಾನು ಕೂಡ ನನ್ನನ್ನು ನಿನಗೆ ಒಪ್ಪಿಸಿ, ನೀನು ನನ್ನನ್ನು ಒಂದಲ್ಲ ಒಂದು ದಿನ ಈ ಪರ್ವತದ ಉಚ್ಚ ಶಿಖರಕ್ಕೆ ತಲುಪಿಸಿಯೇ ತೀರುವೆ ಎಂದು ನಿಶ್ಚಿಂತೆಯಿಂದ ಕುಳಿತಿರುವೆ. ಪರ್ವತವನ್ನು ಹತ್ತಿಸುವವನಿರುವಾಗ ಅವನಿಗೆ ಎಲ್ಲವನ್ನು ಒಪ್ಪಿಸಿಬಿಡಬಹುದು. ಇಲ್ಲದಿದ್ದರೆ ಒಬ್ಬ ಸ್ವಯಂ ಆಗಿ ಪ್ರಯತ್ನಿಸಿ ಆ ಪರ್ವತವನ್ನು ಹತ್ತಬೇಕು. ಈ ಎರಡು ರೀತಿಯಲ್ಲೂ ಪರ್ವತದ ಉಚ್ಚ ಶಿಖರವನ್ನು ತಲುಪಲು ಸಾಧ್ಯ. ನನ್ನ ದೇಹದ ನಿತ್ರಾಣದಿಂದಾಗಿ ನನ್ನನ್ನು ನಿನಗೆ ಒಪ್ಪಿಸಿರುವೆ.
ಇದೇ ಪ್ರಕಾರವಾಗಿ ಮನುಷ್ಯನು ನನ್ನ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಂದಾಗಿ ಚಡಪಡಿಸುತ್ತಿರುತ್ತಾನೆ. ತನ್ನ ಸಮಸ್ಯೆಗಳನ್ನು ತಾನೇ ಪರಿಹರಿಸಿಕೊಳ್ಳುವುದಕ್ಕೆ ಅಸಮರ್ಥನಾಗುತ್ತಾನೆ. ಆಗ ಅವನು ಪರಮಾತ್ಮನ ಮೊರೆ ಹೋಗುತ್ತಾನೆ. ಆನಂತರ ಪರಮಾತ್ಮನಿಂದ ಸಹಾಯ ಪಡೆಯಲು ಗುರುವಿಗೆ ಶರಣಾಗುತ್ತಾನೆ. ಮನುಷ್ಯನ ಸಮಸ್ಯೆಗಳೇ ಈ ರೀತಿಯಾಗಿ ಶರಣಾಗಲು ಆಸ್ಪದ ಮಾಡಿಕೊಡುತ್ತವೆ. ಸಮಸ್ಯೆಗಳೇ ಇಲ್ಲದಿರುವಾಗ ಜವಾಬ್ದಾರಿಯನ್ನು ಇನ್ನೊಬ್ಬನಿಗೆ ವಹಿಸಿ ಸಮರ್ಪಿಸಿಕೊಳ್ಳುವ ಪರಿಸ್ಥಿತಿ ಉಂಟಾಗುವುದಿಲ್ಲ. ಇದರ ಅರ್ಥವೇನೆಂದರೆ ಮನುಷ್ಯ ಹಾಗೂ ಸಮರ್ಪಣೆ ಇವೆರಡರ ಮಧ್ಯೆ ಸೇತುವೆಯಾಗಿ ಮನುಷ್ಯನ ಜೀವನದಲ್ಲಿನ ಸಮಸ್ಯೆಗಳು ಕಾರ್ಯನಿರ್ವಹಿಸುತ್ತವೆ. ಸಮಯ ಹೋದ ಹಾಗೆ ಸಮರ್ಪಿತವಾಗುವುದು ಮನುಷ್ಯನ ಸ್ವಭಾವವಾಗಿ ಬಿಡುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಾಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.